ನನ್ನ 10 ಪ್ರಶ್ನೆಗೆ ಉತ್ತರ ಕೇಳೋದು ಬಾಕಿ ಇದೆ. ಯಡಳ್ಳಿ ಅವ್ರನ್ನ ಅರ್ಧ ಗಂಟೆಯಿಂದ ನಾನು ಸುಮ್ಮನೆ ಕೂರಿಸ್ಕೊಂಡಿದ್ದೀನಿ. ಹಾಗಾಗಿ ಒಂದು ಕ್ವಿಕ್ ರಿಯಾಕ್ಷನ್. ಯಡಳ್ಳಿ ಸರ್, ಈಗ ಅನ್ಯಾಯ ಆಗ್ತಾ ಇದೆ ಅಂದಾಗ ಅದ್ರ ವಿರುದ್ಧ ಪ್ರತಿಭಟಿಸಲಿಕ್ಕೆ ಧ್ವನಿ ಇಲ್ದವ್ರಿಗೆ ಧ್ವನಿ ಆಗುವ ಪ್ರಯತ್ನ ಅದು ಯಾರು ಮಾಡಿದ್ರೆ ಏನು? ಲೆಟರ್ ಹೆಡ್ ಮಾತ್ರ ಇಟ್ಕೊಂಡು ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಡಿಸೆಂಬರ್ಗೆ ಅವ್ರು ಹೇಳ್ತಾರೆ. ಲೆಟರ್ ಹೆಡ್ ಬೇಡಪ್ಪ ನನ್ನ ಕೇಳಿದ್ರೆ ಪ್ರತಿಭಟಿಸಕ್ಕೆ, ಅಥವಾ ಯಾರು ಪ್ರತಿಭಟಿಸಬೇಕು ಅಂತಿದ್ದಾರೆ ಅವ್ರಿಗೆ ಧ್ವನಿ ಆಗ್ಲಿಕ್ಕೆ? ತಾರತಮ್ಯ ಇದೆಯಾ? ಲಿಂಗ ತಾರತಮ್ಯ ಇದೆ. ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ, ಬೇರೆ ಕಡೆಗೂ ಇದ್ದಾವೆ. ಎಲ್ಲೇ ಯಾರಿಗೆ ಆದರೂ ಸಹಿತ ಅನ್ಯಾಯ ಆದರೆ ಅದನ್ನು ವಿರೋಧಿಸುವುದು, ಅದನ್ನು ಪ್ರತಿಭಟಿಸುವುದು, ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುವುದು ಪ್ರಜ್ಞಾವಂತರಾಗಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ. ಅವರು ಒಬ್ಬರೇ ಇದ್ದಾರೋ 4 ಜನ ಇದ್ದಾರೋ, ಅವ್ರ ಹತ್ರ ಲೆಟರ್ ಹೆಡ್ ಇದೆಯೋ ಅಥವಾ ಲೆಟರ್ ಹೆಡ್ ಇಲ್ವೋ, ಅವ್ರ ಉದ್ದೇಶ ಏನಾಗಿದೆ ಮುಖ್ಯ ಅಲ್ಲ. ಅವ್ರು ದಟ್ ಇಸ್ ದ ಕಾಸ್. ಗುರಿ ಏನಾಗಿದೆ ಬೇಕಾಗಿರೋದು ಇಷ್ಟೇ. ಅವ್ರು ಕೇಳ್ತಾ ಇರೋದು 2 ಡಿಮಾಂಡು. ಒಂದು ತಾರತಮ್ಯ, ಲಿಂಗ ತಾರತಮ್ಯ ಹೋಗಬೇಕು, ಇನ್ನೊಂದು ಗೌರವಯುತವಾದಂಥ ಕೆಲಸ ಮಾಡುವ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ 2 ಕೇಳ್ತಾ ಇದ್ದಾರೆ. ಅವರು ಬರೀ ಲೈಂಗಿಕ ಶೋಷಣೆ ಬಗ್ಗೆ ಮಾತ್ರ ಫೋಕಸ್ ಅಂದ್ರೂ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ 153 ಜನ ಏನು ಮನವಿಗೆ ಸಹಿ ಮಾಡಿದ್ದಾರೋ ಅವರು ಎಲ್ಲರೂ ಸಹಿತ ಪ್ರಜ್ಞಾವಂತರೇ ಆಗಿದ್ದಾರೆ. ಅವರವ್ರದೇ ಕ್ಷೇತ್ರದಲ್ಲಿ ಅವರು ಈಗಾಗಲೇ ಬೇಕಾದಷ್ಟು ಹೆಸರು ಮಾಡಿದವರು ಆಗಿದ್ದಾರೆ. ಇಲ್ಲಿ ವ್ಯಕ್ತಿಗತವಾದಂಥ ದ್ವೇಷ ಅಸೂಯೆಗಳು ಮುಖ್ಯ ಆಗೋದಿಲ್ಲ. ಆದರೆ ಪರದೆ ಹಿಂದೆ ಏನಿದೆ, ಪರದೆ ಮುಂದೆ ಏನಿದೆ ಅನ್ನೋ ಮುಖ್ಯ ಅಲ್ಲ. ಅವರ ಉದ್ದೇಶ ಏನಿದೆ, ಅದರಲ್ಲಿರ್ತಕ್ಕಂಥವ್ರು ಯಾರು ಭಾಗವಹಿಸಿದ್ದಾರೆ ಬೇಕಿಲ್ಲ, ಅವ್ರು ಬೋಗಸ ಬೇಕಿಲ್ಲ. ನನಗೆ ಬೇಕಾಗಿರೋದು ಕಾಸ್ ಅಷ್ಟೇ. ಅಲ್ಲಿರ್ತಕ್ಕಂಥ ಮಹಿಳೆಯರು ಯಾರು ಈ ಸದ್ಯಕ್ಕೆ ಚಲನಚಿತ್ರದ ಒಂದು ವ್ಯವಸ್ಥೆಯ ಒಳಗಡೆಗೆ ಶೋಷಿತರಾಗಿದ್ದಾರೋ, ಅಥವಾ ಅವರನ್ನ ತುಳಿಲಾಗುತ್ತೋ, ಅಥವಾ ಅಲ್ಲ ಅವರನ್ನು ಮಿಸ್ಯೂಸ್ ಮಾಡಲಾಗುತ್ತೋ, ಇವುಗಳ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಸಹಿತ ಅವರು ಪರವಾಗಿ ನಿಲ್ಲಬೇಕಾಗಿರೋದು ಮನುಷ್ಯತ್ವದ ಪರವಾಗಿರ್ತಕ್ಕಂಥ ಎಲ್ಲರ ಕೆಲಸ ಆಗಿದೆ. ಆದ್ದರಿಂದ ನಮ್ಮ ಎಲ್ಲ ಇಸಮ್ಗಳನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಾಡಬೇಕಾಗಿರೋದು ಇಷ್ಟೇ. ಆ ಮಹಿಳೆ ನನ್ನ ತಂಗಿ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ಅಥವಾ ಅವಳು ನನ್ನ ಯಾವುದೇ ಗೆಳತಿ ಆಗಿರ್ಬೋದು, ಅಂಥವ್ರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಮನುಷ್ಯತ್ವ ಆಗಿರ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಅವರು ಫೈರ್ ಸಂಸ್ಥೆ ಮಾಡ್ತಾ ಇದೆ. ಫೈರ್ ಸಂಸ್ಥೆಯ ಪರವಾಗಿ ನಾವು ಬೆಂಬಲ ನಿಂತುಕೊಳ್ತೀವಿ. ಅಂದ್ರೆ ಯಾರೆಲ್ಲ ಔಟ್ಡೇಟೆಡ್ ಇದ್ದಾರೆ, ಯಾರಿಗೆಲ್ಲ ಅವಕಾಶಗಳು ಸಿಗ್ತಿಲ್ಲ, ಅವರು ಪ್ರಚಾರ ಗಿಟ್ಟಿಸ್ಕೊಳ್ಳೋಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತೀರಿ. ಹೆಂಗೆ ಮುಖ್ಯ ಆಗುತ್ತೆ. ಸಂಬರ್ಗಿ ಅವರು, ಕೇಂದ್ರ ಸರ್ಕಾರ ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಕೊಟ್ಟಿದೆ. ಲೇಬರ್ ರಿಫಾರ್ಮ್ಸ್ ಅಲ್ಲಿ ಲೇಬರ್ ರಿಫಾರ್ಮ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಸೆಕ್ಯೂರಿಟಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಹೆಣ್ಮಕ್ಳು BPO ಅಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಸುತ್ತೋಲೆ ಇದೆ. ಅದಲ್ಲದೆ ಹೆಣ್ಮಕ್ಳಿಗೆ ಗೌರವಿಸುವ ಈ ದೇಶದಲ್ಲಿ ಈ ತರದ್ದು ಒಂದು ಕಂಪ್ಲೈನ್ಸ್ ಬೇಕು ಅನ್ನೋದನ್ನ ಒಳ್ಳೇದಕ್ಕೆ ಒಳ್ಳೇದು ಮಾಡಲಿ. ಆದರೆ ಪ್ರಚಾರಕ್ಕೋಸ್ಕರ ಮೀಟು ಮಾಡೋದನ್ನ ನಾವು ಅನುಭವಿಸಿದ್ದೀವಿ. ಮೀಟು ಅಲ್ಲಿ ಯಾರ್ಯಾರು ಏನೇನು ಪಬ್ಲಿಸಿಟಿ ತಗೊಂಡ್ರು ಅಂತ ಗೊತ್ತಿದೆ. ಅಂದ್ರೆ ಮೀಟು ಆರೋಪದಲ್ಲಿ ಬಂದವರು ಎಲ್ಲರೂ ಕೂಡ ಪ್ರಚಾರಕ್ಕೆ ಮಾಡಿದ್ದು ಅಂತೀರಾ? ಖಂಡಿತ ಎಲ್ಲರೂ. ಇತಿಹಾಸ ಇದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಬಾಲಿವುಡ್ ಮೀಟು ಕೇಸ್ ಫ್ಯಾಬ್ರಿಕೇಟೆಡ್, ಡಿಫೇಮ್ ಮಾಡ್ಲಿಕ್ಕಿದೆ ಅಂತ ಜಜ್ಮೆಂಟ್ ಇದೆ. ನನಗೆ ಬಾಲಿವುಡ್ ಬಿಡಿ ಸಂಬರ್ಗಿ ಅವರೇ, ಇಲ್ಲಿಂದ ಹೇಳ್ತೀನಿ, ಸಾಕ್ಷಿ ಇಲ್ಲ ಅಂತ ಹೇಳಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಬ್ಮಿಟ್ ಆಯ್ತಪ್ಪ. ಸಾಕ್ಷಿ ಇಲ್ಲ ಅಂದ ಮಾತ್ರಕ್ಕೆ ಕ್ರೈಮೇ ಆಗಿಲ್ಲ ಅಂತಲ್ಲ ಅರ್ಥ. ಸಾಕ್ಷಿ ಇಲ್ಲ, ಬಿ ರಿಪೋರ್ಟ್ ಆಯ್ತಲ್ಲ, ಅವ್ರಿಗೆ ಒಂದ್ ಏನಾದ್ರು ಒಂದು ಆತ್ಮಸಾಕ್ಷಿ ಅಂತಿದ್ರೆ ಆ ಬಿ ರಿಪೋರ್ಟ್ ಚಾಲೆಂಜ್ ಮಾಡ್ಬೋದಿತ್ತಲ್ಲ. ಅರ್ಜುನ್ ಸರ್ಜಾ ಅವರ ಬಿ ರಿಪೋರ್ಟ್ ಚಾಲೆಂಜ್ ಮಾಡ್ಬೋದಿತ್ತಲ್ಲ. ಅದು ಪ್ರಚಾರಕ್ಕೋಸ್ಕರ ಮಾಡಿದ್ದನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರ್ಜುನ್ ಸರ್ಜಾ ಮೇಲೆ ಆಗಿದ್ದ ಬಿ ರಿಪೋರ್ಟ್, ಹೈಕೋರ್ಟ್ ಅಲ್ಲಿ ಆಗಿದ್ದ ಖುಲಾಸೆಯನ್ನ ಚಾಲೆಂಜ್ ಮಾಡಬಹುದಿತ್ತಲ್ಲ. ಅವತ್ತು ಇಂಥದ್ದೊಂದು ಸಮಿತಿನೋ ನ್ಯಾಯಮೂರ್ತಿಗಳ ನಾನು ಕೇಳ್ತಿರೋದು, ಇವತ್ತೇನು ಮುಖ್ಯಮಂತ್ರಿಗಳ ಬಳಿ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ, ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿ ರಚನೆ ಮಾಡಿ ಅಂತ ಹೇಳಿ. ಅವತ್ತಿದ್ದರೆ ಬಹುಶಃ ಪ್ರಕರಣ ಬೇರೆ ರೀತಿಯ. ಖಂಡಿತ ಇದಕ್ಕೆ ಒಪ್ಪೋದಿಲ್ಲ. ಯಾಕೆಂದ್ರೆ ಅವರು ನಾನು ಏನು ಕೆಲಸ ಮಾಡ್ತಾ ಇಲ್ಲ, ನನ್ನ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ, ನನ್ನ ಲೇಬರ್ ರಿಫಾರ್ಮ್ ಏನು ಕೆಲಸ ಮಾಡ್ತಾ ಇಲ್ಲ, ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಕೆಲಸ ಮಾಡ್ತಾ ಇಲ್ಲ, ನನ್ನ ವುಮೆನ್ಸ್ ಕಮಿಷನ್ ಏನು ಕೆಲಸ ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಾಗ್ಬಿಡುತ್ತೆ. ಅವ್ರು ಏನು ಮಾಡೋದಿಲ್ಲ. ಆದರೆ ಲಿಂಗ ತಾರತಮ್ಯಕ್ಕೆ ನಂದು ಒಂದು ಜೈಕಾರ ಇದೆ. ಐ ವಾಂಟ್ ಈಕ್ವಾಲಿಟಿ ಅಮಾಂಗ್ ವರ್ಕ್ ಪ್ಲೇಸಸ್. ಹೆಣ್ಮಕ್ಳಿಗೂ ಅದೇ ಗೌರವ ಸಿಗ್ಬೇಕು ಅನ್ನೋದು ನನ್ನ ಜೈಕಾರ ಇದೆ. ದ್ವಂದ್ವ ನಿಲ್ವು. ನೀವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದವರು 33% ಕೊಟ್ಟಿದೆ, ಕಾನೂನುಗಳನ್ನು ಮಾಡಿದೆ. ಎಲ್ಲವೂ ಇದೆ. ಇಲ್ಲಿವರೆಗೂ ತಾರತಮ್ಯ ನಿಂತಿದೆಯಾ, ಲೈಂಗಿಕ ಶೋಷಣೆ ನಿಂತಿದೆಯಾ, ಎಲ್ಲವೂ ಇದೆ. ಕಾನೂನುಗಳು ಅದನ್ನ ಹೇಳ್ತದೆ, ಯಾವ ರೀತಿಯ ರಕ್ಷಣೆಯನ್ನು ಕೊಟ್ಟಿದೆ. ರಕ್ಷಣೆ ರಕ್ಷಣೆ ಬೇಕು. ಈ ಮೀಟು ಅಂತ ವಿಷಯಗಳನ್ನ ಪಬ್ಲಿಸಿಟಿ ಯೂಸ್ ಮಾಡ್ತಾ ಇದ್ರಲ್ಲ, ಅದು ನಿಲ್ಬೇಕು. ಈಗ
ಡಾಕ್ಟರ್ ಸಮೃದ್ಧಿ ಅವರು Security ಬೇಕು. ಡಾಕ್ಟರ್ ಆನ್ ಸ್ಕ್ರೀನ್ ಮೇಡಮ್ ನಮ್ ಧ್ವನಿ ತಲುಪ್ತಾ ಇದ್ರೆ ನೋಡಿ. ಇವಾಗ ಪ್ರಶಾಂತ್ ಸಂಬರ್ಗಿ ಅವ್ರು ಹೇಳ್ತಿರೋದು ಹೆಂಗಿದೆ ಅಂತಂದ್ರೆ ರಿಸರ್ವೇಶನ್ ಇದೆ, ಮತ್ತೊಂದು ಮಗದೊಂದು ಅವಕಾಶಗಳಿದೆ, ಪೊಲೀಸ್ ಸ್ಟೇಷನ್ಗಳಿದೆ. ಹಂಗಾರೆ ಕಂಪನಿಗಳಲ್ಲಿ ICC ಬೇಡಪ್ಪ, ಪಾಶ್ ಅನ್ನೋ ಕಾಯ್ದೆ ಬೇಡಪ್ಪ, ತೆಗೆದಾಕ್ಬಿಡಿ ಎಲ್ಲವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೋಡ್ಕೊಂಡಿಲ್ಲ. ಹಂಗಾಗತ್ತಾ? ಅವ್ರದೊಂದು ಕ್ವಿಕ್ ರಿಯಾಕ್ಷನ್. ಪ್ರಶಾಂತ್ ಸಂಬರ್ಗಿ ಅವ್ರದ್ದು ಮಾತಲ್ಲಿ ಒಂದು ದೊಡ್ಡ ವೈರುಧ್ಯ ಇದೆ. ಅವರು ಹೇಳ್ತಾರೆ ತಾರತಮ್ಯ ತೊಲಗಿಸ್ಬೇಕು ಅನ್ನೋದಕ್ಕೆ ನನ್ನ ಸಪೋರ್ಟ್ ಇದೆ ಅಂತ. ಆದ್ರೆ ತಾರತಮ್ಯ ಇದ್ರ ಬಗ್ಗೆ ನನ್ನ ನಿಲುವಿದೆ. ಆದ್ರೆ ಮೀಟು ಅಂತ ವಿಷಯಗಳನ್ನ ಅದ್ರ ಬಗ್ಗೆ ಧಿಕ್ಕಾರ ಇದೆ. ನೀವು ಹೇಳೋ ಪ್ರಕಾರ IPC ಸೆಕ್ಷನ್ಗಳಿವೆ ಅಂತ ದೇಶದಲ್ಲಿ ಕ್ರೈಮ್ ನಡೀತಿಲ್ಲ ಅಂತಲ್ಲ. IPC ಸೆಕ್ಷನ್ಗಳು ಇದ್ದಾಗ್ಲೂ ಅಥವಾ ಮತ್ತೊಂದಿದ್ದಾಗ್ಲೂ ಕ್ರೈಮ್ ನಡೀತಿದ್ದಾಗ ಅದರದೇ ಆದಂತ ರೀತಿನಲ್ಲಿ ಅದನ್ನ ಎದುರಿಸ್ಬೇಕಾಗತ್ತೆ. ಆದ್ರೆ ಈ ವಿಮೆನ್ ಇನ್ಇಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ವೃತ್ತಿಪರತೆಯಿಂದ ನಡೆಸಿಕೊಳ್ಳದೆ ಇರುವಂತಹದ್ದು ಕಣ್ಣಿಗೆ ಕಟ್ಟೋ ಹಾಗೆ ಎಲ್ಲಾ ಚಿತ್ರರಂಗದಲ್ಲೂ ಇದೆ, ಹಾಗೆ ಕರ್ನಾಟಕದಲ್ಲೂ ಇದೆ, ಕನ್ನಡ ಚಿತ್ರರಂಗದಲ್ಲೂ ಖಂಡಿತವಾಗಿ ಇದೆ. ಬಿಡಿ ಬಿಡಿಯಾಗಿ ಕೆಲವು ನಟಿಯರಿರ್ಬೋದು ಅಥವಾ ಕೆಲವು ಟೆಕ್ನಿಷಿಯನ್ಸ್ ಇರ್ಬೋದು, ಬೇಕಾದಷ್ಟು ಜನ ಈಗ ಆಲ್ರೆಡಿ ಮಾತಾಡಿದ್ದಾರೆ ನಮಗೆ ಈ ತರದೆಲ್ಲ ಅನುಭವಗಳಾಗಿದೆ ಅಂತ. ಆದ್ರೆ ಆ ತರ ಬಿಡಿ ಬಿಡಿಯಾಗಿ ಮಾತಾಡೋದು, ಅವಾಗ ಒಂಚೂರು ಸುದ್ದಿ ಆಗೋದು, ಇದರಿಂದ ಸಮಸ್ಯೆಗಳು ಬದಲಾಗಲ್ಲ. ಅಥವಾ ಯಾವ್ದೋ ಒಂದಷ್ಟು ಪಾಲಿಸಿ ಬಂದಿದ್ದಾವೆ ಅಂತ ಮಾತ್ರಕ್ಕೆ ಸಮಸ್ಯೆ ಬದಲಾಗಲ್ಲ. ಒಂದು ಸ್ಪೆಸಿಫಿಕ್ ಇಂಡಸ್ಟ್ರಿನಲ್ಲಿ ಏನು ತಾರತಮ್ಯ ಇದೆ ಅಂತ ಕೂಲಂಕುಷವಾಗಿ ತನಿಖೆ ನಡೆಸಿ ಅದಕ್ಕೆ ಯಾವ ತರಹದ ಸಮಸ್ಯೆಗೆ ಪರಿಹಾರಗಳನ್ನ ಕಂಡ್ಕೋಬಹುದು, ಯಾವ ತರದ ಪಾಲಿಸಿಗಳನ್ನ ತರಬಹುದು, ಆ ಪಾಲಿಸಿನ ಇಂಪ್ಲಿಮೆಂಟ್ ಆಗಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಒಂದು ನಿವೃತ್ತ ನ್ಯಾಯಾಧೀಶರ ಸಮಿತಿಯಿಂದ ತನಿಖೆ ನಡೆದು ಟೈಮ್ ಬೌಂಡ್ ಆಗಿ ಅದರ ರಿಪೋರ್ಟ್ ಬಂದು ಅದನ್ನ ಬದ್ಧತೆಯಿಂದ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ತಾರತಮ್ಯವನ್ನ ತೊಲಗಿಸೋದ ಕಡೆಗೆ ನಿಜವಾದ ಒಂದು ಹೆಜ್ಜೆ ಇಡ್ತೀವಿ. ಸುಮ್ನೆ ನನಗೆ ತಾರತಮ್ಯದ ಬಗ್ಗೆ ವಿರೋಧ ಇದೆ ಅಂತ ಹೇಳ್ತಾ ಆಮೇಲೆ ಯಾರೋ ಒಬ್ರು ಅದಕ್ಕೆ ಒಂದ್ ಹೆಜ್ಜೆ ಪ್ರಯತ್ನ ಮಾಡ್ತಾ ಇದ್ದಾಗ ನೀವು ಆ ಕಾರಣಕ್ಕೆ ಬೇಡ ಈ ಕಾರಣಕ್ಕೆ ಬೇಡ ಅಂತ ಹೇಳಿದ್ರೆ ಅದು ವೈರುಧ್ಯ ಆಗುತ್ತೆ. ನನಗೆ ಈಗ ಅನ್ಪ್ರೊಫೆಷನಲ್ ಆಗಿ ಹೆಣ್ಮಕ್ಳನ್ನ ನಡೆಸ್ಕೊಳ್ಳೋ ಅನೇಕ ಉದಾಹರಣೆಗಳು. ನಾನು ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ. ನಮ್ಮ ಕ್ಯಾಮ್ರಾ ಮುಂದೆನೆ ಒಬ್ರು ನಟಿ ಹೇಳ್ತಾ ಇದ್ರು, ಅಂದ್ರೆ ನನ್ನ ಪಾತ್ರಕ್ಕೆ ಏನು ಬೇಕು ಅಂತ ಹೇಳಿ ಕೇಳಿದ್ರು, ಅದನ್ನ ಮೀರಿ ನನ್ನ ಕೈಯಲ್ಲಿ ಅಭಿನಯಿಸು ಅಂತ ಹೇಳಿದ್ರು, ಅದಕ್ಕಿಂತ ಮೀರಿ ನನ್ನನ್ನ ಎಕ್ಸ್ಪೋಸ್ ಮಾಡು ಅಂತ ಹೇಳಿ ಕೇಳಿದ್ರು. ಇದನ್ನ ಎಲ್ಲಿ ವಿರೋಧ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಐ ವಾಸ್ ಅ ನ್ಯೂ ಕಮರ್. ಇಂಥವರಿಗೆ ಒಂದು ಧ್ವನಿ ಆಗುತ್ತೆ ಒಂದು ಸಮಿತಿ ಅಂತಂದ್ರೆ ವೈ ನಾಟ್? ಇಲ್ಲ, ಹಂಗೆ ನೀವು ನನಗೆ ಪ್ರಶ್ನೆ ಕೇಳಬೇಡಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಕಟ್ ಶಾರ್ಟ್ ಮೈ ಆನ್ಸರ್. ದೇರ್ ಆರ್ ಮೆನಿ ಥಿಂಗ್ಸ್ ಹಿಯರ್. ಅವರು ಏನು ಹೇಳ್ತಿದಾರಲ್ಲ ಡಾಕ್ಟರ್ ಸಂಜ್ಯೋತಿ ಅವರು, ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೂ ನನ್ನ ಒಪ್ಪಿಗೆ ಅಂದರೆ ಐ ಆಮ್ ನಾಟ್ ವಿತ್ ಅವರ್ ಒಪಿನಿಯನ್. ಸಿ ವಿ ಬೀನ್ ಹಿಯರ್ ಫಾರ್ ಲಾಂಗ್ ಇಯರ್ಸ್, ಆಯ್ತಾ? ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇಸ್ ಬೇಸಿಕಲಿ ಈಗ ಚೈಲ್ಡ್ ಲೇಬರ್ ಆ್ಯಕ್ಟ್ ಅನ್ವಯ ಆಗ್ತಾ ಇದೆ. ಈಗ ಎನಿಬಡಿ ಹೂ ಇಸ್ ಬಿಲೋ 18 ಅಥವಾ 17 ಒಳಗಿರೋರು ಜುವಿನೈಲ್ ಆಗ್ತಾರೆ, ಅದು ಹೇಗಂದ್ರೂ ಅನ್ವಯಿಸುತ್ತೆ. ಎಲ್ಲರೂ ಬರೋದು 18ರ ಮೇಲ್ಪಟ್ಟವ್ರನ್ನೇ ನಾವು ಹಾಕೊಳ್ಬೇಕು. ಈಗ ಅಮೂಲ್ಯ ಮೊದಲಿಗೆ ಚಿತ್ತಾರ ಮಾಡಿದಾಗ ಶಿ ವಾಸ್ ನಾಟ್ 18, ಆದರೆ ಅದಾದ ನಂತರ ಕೋರ್ಟಿಗೆ ಒಂದಷ್ಟು ಜನ ಹೋಗಿದ್ರು. ಆಗ ಪೇರೆಂಟ್ಸ್ ಯಾರ್ಯಾರು ಹೋಗಿದ್ರು, ಪೋಷಕರು ಹೋಗಿದ್ರು ಅನ್ಸುತ್ತೆ. ಸಾಕಷ್ಟು ಜನ ಹೋದಾಗ ಪಬ್ಲಿಕ್ ಲಿಟಿಗೇಷನ್ ಇದರಲ್ಲಿ ಹೋದಾಗ, PIL ಅಲ್ಲಿ ಹೋದಾಗ it is confirmed and the court has given a verdict saying that ನಾವು ಯಾವುದೇ ಒಂದು ಮುಖ್ಯವಾದ ಪಾತ್ರನ ಮಾಡಿಸ್ತಾ ಇರಬೇಕಾದ್ರೆ ಕಂಪ್ಲೀಟ್ಲಿ ದ ಗರ್ಲ್ ಆರ್ ಅ ಬಾಯ್ ಹ್ಯಾಸ್ ಟು ಬಿ 18 years old and above ಅಂತ ಆಗಿದೆ. ಈಗ ಒನ್ಸ್ ಯು ಆರ್ ಆಲ್ರೆಡಿ 18 years old and above, you have all the right to say what you want to do and what you don't want to do, as simple as that. ಅದರಲ್ಲಿ ಯಾವುದೋ ಎಕ್ಸ್ಪ್ಲೋಟೇಷನ್ ಇದೆ ಅಂತ ಹೇಳೋದು ಮುಗ್ಧತೆ ಅಥವಾ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ದಿದ್ದಾಗ ಹಾಗಾಗತ್ತೆ. ಒಂದೊಂದ್ಸತಿ ಭಯ ಪಡಬಹುದು, ಹೊಸದಾಗಿ ಬಂದಿರೋರಿಗೆ ಆ ಥರ ಆಗಬಹುದು. ಬಟ್ ನಾರ್ಮಲಿ ಇಟ್ ಇಸ್ ನಾಟ್ ಅ ಸಿಚುವೇಶನ್, ಬಿಕಾಸ್ ಒನ್ಸ್ ಯು ಆರ್ ಅನ್ ಅಡಲ್ಟ್ ಯು ಕ್ಯಾನ್ ಜಸ್ಟ್ ಇಮ್ಮಿಡಿಯೇಟ್ಲಿ ದೆನ್ ಅಂಡ್ ದೇರ್ ಸೇ ದಟ್. ಇವತ್ವರೆಗೂ ಯಾರು ನಿಮ್ಗೆ ಒತ್ತಾಯ ಮಾಡಿ ಹೀಗೆ ಬಟ್ಟೆ ಹಾಕೊಳ್ಳಿ ಹಾಗೆ ಹಾಕೊಳ್ಳಿ ಅಂತ ಹೇಳಲ್ಲ. ಹೇಳಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯು ಜಸ್ಟ್ ಕ್ಯಾನ್ ವಾಕ್ ಔಟ್. ಇನ್ಫ್ಯಾಕ್ಟ್ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಅಷ್ಟು ಜಾಣ್ರೆ ಇಲ್ಲ ಇನ್ನೂ ಸಹ. ಯಾಕಂದ್ರೆ ದರ್ ಇಸ್ ನೋ MOU ಅಥವಾ ಅಗ್ರಿಮೆಂಟ್ ಆಗಿ ಯಾರನ್ನು ಲಾಕ್ ಮಾಡಲ್ಲ ಇಲ್ಲಿ. ಯು ಕ್ಯಾನ್ ವಾಕ್ ಔಟ್ ಎನಿ ಪಾಯಿಂಟ್ ಆಫ್ ಟೈಮ್. ದೇರ್ ಇಸ್ ನೋ ಸಚ್ ಕಂಪಲ್ಷನ್ಸ್ ದಟ್ ಯು ಹ್ಯಾವ್ ಟು ಡೂ ಇಟ್ ಅಂಡ್ ಯು ಕಾಂಟ್ ವಾಕ್ ಔಟ್ ಅನ್ನೋಂಥದ್ದು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಇವತ್ತುವರೆಗೂ ನಮ್ಮಲ್ಲಿ ಯಾವುದನ್ನು ರಿಟರ್ನ್ ಅಲ್ಲಿ ಏನೂ ಆಗಿಲ್ಲ. ಯಾವಂದ್ರೆ ನಾವು ಏನೇ ಒಂದು ಸಿನಿಮಾ ಒಪ್ಕೊಳ್ತೀವಿ, ಇವತ್ತುವರೆಗೂ ಇಲ್ಲ.
ಡೈರೆಕ್ಟರ್ ಆಗಲಿ ನಿರ್ದೇಶಕ ನಾನು ಹಿಂದಿಯಲ್ಲೂ ಇದು ಬಂದವಳು, ಅಲ್ಲಿ ಯಾವಾಗ್ಲೂ ನಾನು ಒಂದು ಸಿನಿಮಾ ಒಪ್ಕೊಂಡ್ರೆ ಅಲ್ಲಿ 3 ಸಿನಿಮಾಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು ಬಿಡ್ತಾರೆ. ಅಥವಾ ನನಗೆ ಈ ಮುಂಚೆನೂ ಬೇರೆ ಬೇರೆ ಕಂಪನಿಗಳಿಂದ ದೇ ವಾಂಟೆಡ್ ಮೀ ಟು ಬಿ ಅಂಡರ್ ಅನ್ ಅಗ್ರಿಮೆಂಟ್. ಹಾಗಾಗಿ ಇಲ್ಲಿ ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಸೇ ಇಸ್ ಬೇಸಿಕಲಿ ಹೆದರಬೇಡಿ, ನಿಮ್ಗೆ ಆ ಥರದ ಒಂದು ಸಂದರ್ಭ ಬಂದಲ್ಲಿ ಒದಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಯು ಶುಡ್ ಬಿ ಡೇರ್ ಎನಫ್ ಟು ವಾಕ್ ಔಟ್ ಆಫ್ ಇಟ್ ಆರ್ ಸೇ ದಿಸ್ ಇಸ್ ನಾಟ್ ರೈಟ್ ಅಂಡ್ ದಿಸ್ ವಾಟ್ I'm not doing this ಅಂತ ಹೇಳ್ಬಹುದು. ಇಲ್ಲಿ there is no such problem at all. The problem here is what ಡಾಕ್ಟರ್ ಸಂಜ್ಯೋತಿ ಅವರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಿವೃತ್ತರಾದಂತಹ ನ್ಯಾಯಾಧೀಶರ ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇವತ್ತಿಗೆ ಮಾತ್ರ ಇರುತ್ತೆ. ಆಯ್ತು, ನಮ್ಮ ಮುಖ್ಯಮಂತ್ರಿಗಳು ತುಂಬಾ ಒಳ್ಳೆಯವರಿದ್ದಾರೆ, he is very generous also about many things and he is open for many experimentations as well. So he'll say okay, we'll go ahead with this, ಒಂದು ಸಮಿತಿ ಮಾಡ್ಬೇಡ ಅಂತ. ನಾಳೆ ಸರ್ಕಾರ ಬದಲಾದಾಗ ಆ ಸಮಿತಿಯಲ್ಲಿರುತ್ತೆ, ಇರಲ್ಲ, ಅದು ಡಿಸಾಲ್ವ್ ಆಗುತ್ತೆ. ಅಗೇನ್ ಮತ್ತೆ ಪುನಃ ಹೋಗ್ಬೇಕು ನೀವಲ್ಲಿ ಮತ್ತೊಂದು ಸಮಿತಿ ರಚನೆ ಮಾಡಿ ನಾವು ಹೀಗೆ ಆಗ್ರಹ ಪಡಿಸಿದ್ವಿ ಅಂತ. ಇಂಟೆನ್ಷನ್ ಏನು ಅಂತಂದ್ರೆ ಕೂಲಂಕುಷವಾಗಿ ತಾರತಮ್ಯ ಅನ್ನೋದು ಎಲ್ಲೆಲ್ಲಿದೆ ಸರಿಪಡಿಸೋಕೆ ಏನ್ ಸಾಧ್ಯ ಅಂತ ಒಂದು ವರದಿ ಕೊಡ್ಲಿ. ದಟ್ ಇಸ್ ಡಿಫರೆಂಟ್. ಒನ್ ಸೆಕೆಂಡ್ ರೋಡ್ ಒಂದು ನಮ್ದು ಫಿಲ್ಮ್ ಚೇಂಬರ್ ಇದೆ, ರೋಡ್ ಒಂದು ಫಿಲ್ಮ್ ಚೇಂಬರ್ ಇದೆ, ಬೆಳಗಾವಿಯಲ್ಲಿ ಇದೆ, ಹುಬ್ಳಿಯಲ್ಲಿ ಇದೆ, ಬೆಂಗಳೂರಲ್ಲಿ ಫಿಲ್ಮ್ ಚೇಂಬರ್ ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿನ ಇವ್ರು ಹೇಳ್ತಿರೋ ಹಾಗೆ ಫಿಲ್ಮ್ ಚೇಂಬರ್ ಆಗ್ಲಿ ಕಲಾವಿದರ ಇದಾಗ್ಲಿ ಎಲ್ಲದು ಪ್ರತ್ಯೇಕವಾದಂತಹ ಅವರದೇ ಆದಂತಹ ಅಂಗಗಳೇ ವಿನಃ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಯಾವುದರಲ್ಲೂ ಬಂದಿಲ್ಲ. ದಟ್ ಇಸ್ ವೈ ಈಗ ನೀವು ಸಾಫ್ಟ್ವೇರ್ ಕಂಪನಿಗೆ ಇರುವಂತಹ ನಿಯಮಾವಳಿಗಳು ಪೊಲೀಸಿಗೆ ನಾವು ಇದ್ ಮಾಡೋದು ಅದು ಯಾವುದು ಇಲ್ಲಿ ಬಂದಿಲ್ಲ. ಇಫ್ ವಿ ಹ್ಯಾವ್ ದಟ್ ದೆನ್ ವಿ ಡು ನಾಟ್ ಹ್ಯಾವ್ ಎ ಪ್ರಾಬ್ಲಮ್. ರೈಟ್. ನನಗೆ ಪ್ರಶ್ನೆಗಳು ಇನ್ನೂ ಸಾಕಷ್ಟಿತ್ತು, ಬಟ್ ಸಮಯ ಇದಷ್ಟೇ. ಬಟ್ ಈ ವಿಚಾರ ನನ್ನ ಮೊದಲಿಗೆ ನಾವು ಸರ್ಕಾರದ ಅಡಿಯಲ್ಲಿ ಬರ್ಬೇಕಲ್ಲ. ಮಾತಾಡ್ಬೇಡಿ, ನಿಮ್ಗೆ ಗೊತ್ತಿಲ್ಲ, ನೀವು ಮಾತಾಡ್ಬೇಡಿ. ರೈಟ್. ನನಗೆ ಸಮಯ ಇದ್ದಷ್ಟೇನೆ ಇಲ್ಲ. ನನಗೆ ಸಮಯ ಸಾರಿ ಭಾವನಾಜಿ ಸಾರಿ, ನನಗೆ ಸಮಯ ಇದ್ದಷ್ಟೇ. ಸರ್ವಾಧಿಕಾರಿ ಲಕ್ಷಣ ಹೇಗೆ ಬಂದಿದ್ರು ಅದೇ ಕೆಲಸಕ್ಕೆ ನಾವು ಬಂದಿದ್ದೀವಿ, ನಾವು ಬಂದಿರೋದು ಮಾತಾಡಕ್ಕೆ ಬಂದಿದ್ದೀವಿ, ಇಲ್ಲಿ ನಮಗೂ ಅವಕಾಶಗಳು ಸಿಗ್ತವೆ, ಆದ್ದರಿಂದ ಮಾತಾಡಬೇಡಿ ಅನ್ನೋದಿದೆಯಲ್ಲ. ಇಲ್ಲ ಸಾರಿ ಇಲ್ಲ, ಯಾರು ಮಾತಾಡಬೇಡಿ ಅಂತ ಹೇಳೋದಿಲ್ಲ, ನಾನು ಒಪ್ಕೊಳ್ತೀನಿ. ಬಟ್ ಇವತ್ತಿನ ಚರ್ಚೆಗೆ ಆಯ್ತು ಸರ್ ನನಗೆ ಸಮಯ ಇದ್ದಷ್ಟೇ. ಐ ಅಶ್ಯೂರ್ ಯು ಸರ್, ಇದು ಇನ್ನೂ ವಿಸ್ತೃತವಾಗಿ ಚರ್ಚೆ ಆಗಬೇಕು. ಐ ಅಂಡರ್ಸ್ಟ್ಯಾಂಡ್ ಇದು ಇನ್ನೂ ವಿಸ್ತೃತವಾಗಿ ಚರ್ಚೆ. ಸಮಯ ಇದ್ದಷ್ಟೇ. ಐ ಆಮ್ ಸಾರಿ ಸಮಯ ಇದ್ದಷ್ಟೇ. ಥ್ಯಾಂಕ್ ಯು.